ಬಿ ಎ 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವುಗಳು ರಾಜ್ಯತ್ವ ಅಥವಾ ಕಿಂಗ್ಶಿಪ್ ಅಂತ ಏನು ಕರೀತಾ ಇದ್ದೀವಿ, ಅದರ ಉಗಮಕ್ಕೆ ಸಂಬಂಧಿಸಿದಂತೆ, ಅದರ ಹುಟ್ಟಿಗೆ ಸಂಬಂಧಿಸಿದಂತೆ ಭಾರತೀಯ ವ್ಯವಸ್ಥೆಯಲ್ಲಿ, ಅಂದರೆ ಪ್ರಾಚೀನ ಭಾರತದ ವೇದ, ಉಪನಿಷತ್ತು, ಧರ್ಮಶಾಸ್ತ್ರಗಳು ಇವುಗಳು ಏನನ್ನು ಹೇಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಾವುಗಳು ಚರ್ಚೆ ಮಾಡಬೇಕಾಗಿರುವ ವಿಷಯ ರಾಜ್ಯದ ಹುಟ್ಟು ಅಥವಾ ರಾಜ್ಯದ ಉಗಮದ ಬಗ್ಗೆ. ರಾಜ್ಯದ ಹುಟ್ಟು ಅಥವಾ ರಾಜ್ಯದ ಉಗಮ ಅಂತ ಮಾತನಾಡುವಂಥ ಸಮಯದಲ್ಲಿ ನಾವುಗಳು ಏನೇನು ಕಾಣ್ತಾ ಇದ್ದೀವಿ ಅಂತಂದರೆ, ರಾಜ್ಯ ಯಾವ ರೀತಿ ಹುಟ್ಟುಕೊಂಡಿತು ಅಂತ. ಯಾಕೆಂದರೆ ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂತೆ, ರಾಜ್ಯದ ಹುಟ್ಟಿಗೆ ಸಂಬಂಧಿಸಿದಂತೆ ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ರಾಜಕೀಯ ಚಿಂತಕರು ತಮ್ಮದೇ ಆದ ವಾದಗಳನ್ನು, ವಿಚಾರಗಳನ್ನು ನಿರಂತರವಾಗಿ ಮಂಡಿಸುತ್ತಾ ಬಂದಿದ್ದಾರೆ. ನಾವು ಯಾವುದೇ ವಾದವನ್ನು ನಿರ್ದಿಷ್ಟ ವಾದ ಅಂತ ಒಪ್ಪಿಕೊಂಡಿಲ್ಲ ಅಥವಾ ಸಂಪೂರ್ಣವಾಗಿ ತಿರಸ್ಕರಿಸಿಯೂ ಇಲ್ಲ. ಆಯಾ ವಾದಗಳು ತಮ್ಮದೇ ಆದ ವಾದ ಸರಣಿಯ ಮೂಲಕ ಅಲ್ಲಿಯ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗೆ ಅನುಕೂಲಕ್ಕೆ ತಕ್ಕಂತೆ ತಮ್ಮ ವಿಚಾರಗಳನ್ನು ಮಂಡಿಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಪ್ರಾಚೀನ ರಾಜಕೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ರಾಜ್ಯ ಹೇಗೆ ಹುಟ್ಟಿಕೊಂಡಿತು ಅನ್ನುವ ವಿಷಯದ ಚರ್ಚೆ ಬಂದಾಗ ಇಲ್ಲಿಯ ಚಿಂತಕರು ವ್ಯಕ್ತಪಡಿಸುವ ವಿಚಾರ ಏನಪ್ಪ ಅಂತಂದರೆ, ರಾಜ್ಯವು ರಾಜನೊಂದಿಗೆ ಹುಟ್ಟಿಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರಸನೊಂದಿಗೆ ರಾಜ್ಯ ಹುಟ್ಟಿಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಮಾನ್ಯ ವಿಚಾರಗಳನ್ನು ನೋಡಿದಾಗ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ಭಾರತದಲ್ಲಿನ ರಾಜ್ಯ ಪ್ರಭುತ್ವ ಸರ್ಕಾರದ ಒಂದು ಸ್ವರೂಪವಾಗಿತ್ತು, ಸರ್ಕಾರದ ಒಂದು ಭಾಗವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಜಪ್ರಭುತ್ವದ ಬಗ್ಗೆ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಅದು ಸರ್ಕಾರಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ತಾ ಇದ್ದೀವಿ. ಆದರೆ ಆರಂಭದ ದಿನಗಳು ಮತ್ತು ನಂತರದ ದಿನಗಳನ್ನು ಅವಲೋಕನ ಮಾಡಿದಾಗ ನಮ್ಮ ವೇದಿಕ ಸಾಹಿತ್ಯ ಅಥವಾ ವೈದಿಕ ಸಾಹಿತ್ಯ, ಮಹಾಕಾವ್ಯಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು ರಾಜ್ಯ ಮತ್ತು ರಾಜ್ಯದ ಮೂಲದ ಬಗ್ಗೆ, ರಾಜ್ಯ ಯಾವ ರೀತಿ ಹುಟ್ಟಿಕೊಂಡಿತು, ರಾಜ ಅಂದರೆ ಅರಸೊತ್ತಿಗೆ ಯಾವ ರೀತಿ ಈ ರಾಜ್ಯತ್ವ ಅಂತ ಏನು ಕರೀತಾ ಇದ್ದೀವಿ, ಇದು ಯಾವ ರೀತಿ ಹುಟ್ಟಿಕೊಂಡಿತು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಚಿಂತನೆಗಳನ್ನು, ತಮ್ಮದೇ ಆದ ವಾದ ಸಿದ್ಧಾಂತಗಳನ್ನು ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಸಿದ್ಧಾಂತ ಇಲ್ಲ ಅಂತೇಳಿ. ಆದರೆ ಭಾರತದ ಮಹಾನ್ ರಾಜಕೀಯ ಚಿಂತಕ ಚಾಣಕ್ಯ ಒಂದು ಕಡೆಗೆ ಹೇಳ್ತಾ ಇದ್ದಾನೆ, ರಾಜನು ಅಂದರೆ ಅರಸನು ಅಥವಾ ರಾಜ್ಯತ್ವ ರಾಜ್ಯವಾಗಿದೆ ಅಂತ ಘೋಷಿಸ್ತಾ ಇದ್ದಾನೆ. ಅಂದರೆ ಒಂದು ವಾದ ಏನಪ್ಪ ಅಂತಂದರೆ, ರಾಜ್ಯವೂ ಹುಟ್ಟಿಕೊಂಡಿರುವುದು ರಾಜ್ಯನಿಂದ, ಅರಸನಿಂದ, ರಾಜ್ಯತ್ವದಿಂದ.
ಇದನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ರಾಜ್ಯಕ್ಕಿಂತ ಮೊದಲು ಅರಸ ಅಥವಾ ರಾಜ್ಯತ್ವ ಹುಟ್ಟಿಕೊಂಡಿದೆ ಅನ್ನುವ ವಾದವನ್ನು ನಮ್ಮ ಮುಂದಿಡ್ತಾ ಇದ್ದಾನೆ. ಇಲ್ಲಿ ಅರಸ ಅಥವಾ ರಾಜಪ್ರಭು ಅಥವಾ ಯಾವುದನ್ನು ನಾವು ರಾಜ್ಯತ್ವ ಅಂತ ಕರೀತಾ ಇದ್ದೀವಿ, ಅವನು ರಾಜ್ಯ ಅಂದರೆ ಯಾವ ಭೂಪ್ರದೇಶದ ಬಗ್ಗೆ ಕೌಟಿಲ್ಯ ಮಾತಾಡ್ತಾ ಇದ್ದಾನೆ, ಆ ರಾಜ್ಯದ ಮುಖ್ಯಸ್ಥನಾಗಿ ತನ್ನ ಕರ್ತವ್ಯಗಳನ್ನು, ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾನೆ ಅನ್ನುವ ವಾದವನ್ನು ಅವನ್ನ ಮುಂದಿಡ್ತಾ ಇದ್ದಾನೆ. ಈ ರಾಜ್ಯತ್ವದ ಉಗಮದೊಂದಿಗೆ ರಾಜ್ಯವು ಹುಟ್ಟಿಕೊಂಡಿತು. ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅನ್ನುವ ವಾದವನ್ನು ನಮ್ಮಲ್ಲಿ ಬಹಳಷ್ಟು ಜನ ಒಪ್ಕೊಳ್ತಾ ಇದ್ದಾರೆ. ಯಾವಾಗ ನಾವು ರಾಜ್ಯದ ಮೂಲದ ಬಗ್ಗೆ ಹುಡುಕಾಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವೋ, ಯಾವಾಗ ನಾವು ರಾಜ್ಯತ್ವ ಅಥವಾ ರಾಜ್ಯಪ್ರಭುತ್ವದ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವೋ, ನಾವು ಹೋಗಬೇಕಾಗಿರುವುದು ಈ ಬ್ರಾಹ್ಮಣ ಸಾಹಿತ್ಯಕ್ಕೆ. ರಾಜನ ಮೂಲವನ್ನು ಅಥವಾ ರಾಜ್ಯತ್ವದ ಮೂಲವನ್ನು ನಮಗೆ ಬ್ರಾಹ್ಮಣ ಸಾಹಿತ್ಯ ತಿಳಿಸಿಕೊಡ್ತಾ ಇದೆ. ಈ ಬ್ರಾಹ್ಮಣ ಸಾಹಿತ್ಯದಲ್ಲಿ ಐತ್ರೇಯ ಬ್ರಾಹ್ಮಣರು ಅಂತ ಬರ್ತಾ ಇದ್ದಾರೆ. ಈ ಐತ್ರೇಯ ಬ್ರಾಹ್ಮಣರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಹಾ ಅಭಿಷೇಕ, ಯಾವುದನ್ನು ಮಹಾ ಅಭಿಷೇಕ ಅಂತ ಕರೀತಾ ಇದ್ದೀವಿ, ನಮ್ಮಲ್ಲಿ ಅಭಿಷೇಕಗಳು 108 ಅಭಿಷೇಕಗಳು ಬರ್ತಾ ಇದ್ದಾವೆ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ. ಅದರಲ್ಲಿ ಒಂದು ಅಭಿಷೇಕದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಮಹಾ ಅಭಿಷೇಕ ಅಂತ. ಆ ಮಹಾ ಅಭಿಷೇಕ ಸಮಾರಂಭದಲ್ಲಿ ಪ್ರಜಾಪತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಜಾಪತಿ ಅಂದರೆ ಪ್ರಜೆಗಳ ಪತಿ, ಯಾರನ್ನು ನಾವು ಅರಸ ಅಂತ ಕರೀತಾ ಇದ್ದೀವಿ, ಪ್ರಜಾಪತಿಯ ಸ್ಥಾಪನೆ ಈ ಮಹಾಭಿಷೇಕದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಇಂದ್ರನನ್ನು ಪ್ರಜಾಪತಿ ಅಂತ ಒಪ್ಕೊಳ್ತಾ ಇದ್ದಾರೆ, ಇಂದ್ರನನ್ನು ಪ್ರಜೆಗಳ ಅರಸ ಅಂತ ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಇಂದ್ರ ಭಾಳ ಶಕ್ತಿಶಾಲಿಯಾಗಿದ್ದ, ಭಾಳ ಬಲಶಾಲಿಯಾಗಿದ್ದ, ಪರಾಕ್ರಮಿಯಾಗಿದ್ದ, ಜೊತೆಗೆ ಆತನಲ್ಲಿ ಅರಸನಲ್ಲಿರಬೇಕಾದ ಎಲ್ಲ ಕೌಶಲ್ಯ, ಕಲೆಗಳು, ಸಾಮರ್ಥ್ಯ, ಶಕ್ತಿ ಇದ್ದುವು ಅನ್ನುವುದನ್ನು ಈ ಐರಾವತ ಬ್ರಾಹ್ಮಣರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಐತರೇಯ ಬ್ರಾಹ್ಮಣರು. ಈ ಐತರೇಯ ಬ್ರಾಹ್ಮಣರು ಹೇಳೋ ಪ್ರಕಾರ ಇಂದ್ರನನ್ನು ಪ್ರಜೆಗಳು ಆಯ್ಕೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಆತ ಪ್ರಜಾಪತಿ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಐತರೇಯ ಬ್ರಾಹ್ಮಣರ ಪ್ರಕಾರ ರಾಜಪ್ರಭುತ್ವವು ಪ್ರಜಾಪ್ರಭುತ್ವದ ಭಾಗವಾಗಿತ್ತು, ಚುನಾವಣೆಯ ಮೂಲಕ ಸಾರ್ವಭೌಮನ ಸ್ಥಾಪನೆಯಾಗ್ತಾ ಇದೆ ಅನ್ನುವ ವಾದವನ್ನು ಅವರು ನಮ್ಮ ಮುಂದಿಡ್ತಾ ಇದ್ದಾರೆ. ಇಂದ್ರನನ್ನು ಆಯ್ಕೆ ಮಾಡ್ತಾ ಇದ್ದಾರೆ, ಆತ ಅರಸನಾಗ್ತಾ ಇದ್ದಾನೆ, ಆತ ಪ್ರಜಾಪತಿ ಆಗ್ತಾ ಇದ್ದಾನೆ, ಆದರೆ ಆತ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪತಿ ಅನ್ನುವ ವಾದವನ್ನು ಈ ಐತರೇಯರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ತೈತರೇಯ ಬ್ರಾಹ್ಮಣರು ಅಂತ ಇನ್ನೊಂದು ಗುಂಪು ನಮ್ಮಲ್ಲಿ ಬರ್ತಾ ಇದೆ. ಇವರು ವಾದನೆ ಬೇರೆ. ಇವರು ನಮಗೇನು ಹೇಳ್ತಾರೆ ಅಂತಂದರೆ, ಪ್ರಜಾಪತಿಯೇ ಇಂದ್ರನನ್ನು ಸೃಷ್ಟಿಸ್ತಾ ಇದ್ದಾನೆ. ಪ್ರಜಾಪತಿ ಅಂದ್ರೆ ಇಲ್ಲಿ ನಾವು ಎರಡು ಅರ್ಥಗಳಲ್ಲಿ ನೋಡಬಹುದು. ಪ್ರಜೆಗಳು, ಎರಡನೆಯ ಅರ್ಥ ದೇವರು ಅಂತೆಲ್ಲೋ ಒಂದು ಕಡೆ ಬರ್ತಾ ಇದೆ. ಈ ಪ್ರಜಾಪತಿಯೇ ಇಂದ್ರನನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಕೇವಲ ಸೃಷ್ಟಿ ಮಾಡೋದಿಲ್ಲ, ಸೃಷ್ಟಿ ಮಾಡಿ ಆತನನ್ನು ರಾಜಪ್ರಭುತ್ವ ಮಾಡಲಿಕ್ಕೆ
ಅಥವಾ ವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ಆಕಾಶ ಲೋಕಕ್ಕೆ, ಇಂದ್ರಲೋಕಕ್ಕೆ ಕಳಿಸಿಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈ ಎರಡು ವಿಚಾರಗಳು ನಮ್ಮಲ್ಲಿ ರಾಜ್ಯವು ದೈವಿಕವಾಗಿ ಹುಟ್ಟಿಕೊಂಡಿದೆ ಅನ್ನುವುದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಅಂದರೆ ಈ ಐತ್ರೇಯ ಬ್ರಾಹ್ಮಣರು ಮತ್ತು ತೈತ್ತೆರೀಯ ಬ್ರಾಹ್ಮಣರ ವಿಚಾರಗಳನ್ನು ನಾವು ನೋಡಿದಾಗ, ಅವರ ವಾದಸರಣಿಯ ಅವಲೋಕನ ಮಾಡಿದಾಗ ನಮಗೇನು ಕಂಡು ಬರ್ತಾ ಇದೆಯಪ್ಪ ಅಂತಂದರೆ, ರಾಜತ್ವವು ಭಾರತದಲ್ಲಿ ದೈವಿ ನಿರ್ಮಾಣ, ಅಂದರೆ ದೇವರು, ದೈವಿಕ ಶಕ್ತಿ ನಮ್ಮಲ್ಲಿ ರಾಜ್ಯವನ್ನು ನಿರ್ಮಾಣ ಮಾಡಿದೆ, ಅರಸೊತ್ತಿಗೆ ನಿರ್ಮಾಣ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಮಹಾಭಾರತದಲ್ಲಿ ಶಾಂತಿ ಪರ್ವದ ಬಗ್ಗೆ ಚರ್ಚೆ ಮಾಡುವಂಥ ಸಮಯದಲ್ಲಿಯೂ ಕೂಡ ಚರ್ಚೆ ಮಾಡಿದ್ದೀವಿ. ಭೀಷ್ಮ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಜನರ ರಕ್ಷಣೆಯನ್ನು ಮಾಡಬೇಕು, ಅದು ಜನರ ರಕ್ಷಣೆಗಾಗಿ ದೇವರುಗಳು ಮತ್ತು ಋಷಿಗಳಿಂದ ನಿನ್ನ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ಋಷಿಗಳು ಮತ್ತು ದೇವತೆಗಳು ಅಂತ ಯಾವಾಗ ಬರ್ತಾ ಇದ್ದಾವೆ, ಅಲ್ಲಿ ಮತ್ತೆ ದೈವೀಯ ಮೂಲ ಬರ್ತಾ ಇದೆ. ಅದನ್ನೇ ಕೇನ್ ಎಂಬ ಚಿಂತಕ ರಾಜ್ಯತ್ವ ದೈವಿಕ ಮೂಲವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾನೆ. PV ಕೇನ್ ಎಂಬ ರಾಜಕೀಯ ಚಿಂತಕ ಭಾರತದಲ್ಲಿ ರಾಜತ್ವವು ದೈವಿಕ ಮೂಲವನ್ನು ಹೊಂದಿದೆ ಅನ್ನುವ ಮಾತನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಇನ್ನು ಮತ್ತೆ ಶಾಂತಿ ಪರ್ವಕ್ಕೆ ಹೋದರೆ, ಶಾಂತಿ ಪರ್ವದಲ್ಲಿ ಕೆಲವು ವಿಚಾರಗಳನ್ನ ಕಾಣ್ತಾ ಇದ್ವಿ. ಆ ವಿಚಾರಗಳಲ್ಲಿ ಮೊದಲನೆಯದಾಗಿ ನಮಗೇನು ಕಂಡು ಬರ್ತಾ ಇದೆ, ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು, ಅಂದರೆ ಪುರಾಣ ಕಾಲದಲ್ಲಿ ಯಾವಾಗ ಜನ ವಾಸ ಮಾಡ್ತಾ ಇದ್ರೋ, ನಾವು ಪುರಾಣದ ಬಗ್ಗೆ ಇಲ್ಲಿ ಮಾತಾಡಬೇಕು. ಪೌರಾಣಿಕ ಕಾಲದಲ್ಲಿ ಅಥವಾ ಪುರಾಣ ಕಾಲದಲ್ಲಿ ಜನರು ಯಾವಾಗ ವಾಸ ಮಾಡ್ತಾ ಇದ್ರೋ, ಅವರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬ್ರಹ್ಮನ ಹತ್ರ ಹೋಗ್ತಾರಂತೆ. ನೋಡ್ರಿ, ಐತ್ರೇಯ ಮತ್ತು ತೈತರೀಯ ಬ್ರಾಹ್ಮಣರು ಏನು ಹೇಳ್ತಾ ಇದ್ದಾರೆ, ಇಂದ್ರನನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪೌರಾಣಿಕವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮನ ಹತ್ರ ಹೋಗ್ತಾರಂತೆ. ನಮ್ಮನ್ನು ನಾವು ನಿಯಂತ್ರಿಸುವುದು, ನಮ್ಮನ್ನು ನಾವು ಆಳಿಕೊಳ್ಳುವುದು, ನಮ್ಮನ್ನು ನಾವು ಹೊಂದಾಣಿಕೆ ಅಥವಾ ಸಹಜೀವನ ಮಾಡಿಕೊಳ್ಳುವುದು ಕಷ್ಟಕರವಾಗ್ತಾ ಇದೆ, ನಮ್ಮಲ್ಲಿ ಅರಾಜಕತೆ ಉಂಟಾಗ್ತಾ ಇದೆ ಅಂತೇಳಿ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬ್ರಹ್ಮನ ಹತ್ರ ಹೋಗ್ತಾ ಇದ್ದಾರಂತೆ. ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಮನುವನ್ನು ಜನರನ್ನು ಆಳಲಿಕ್ಕೆ ಕಳಿಸ್ಕೊಡ್ತಾ ಇದ್ದಾನಂತೆ. ಅಂದರೆ ಈ ಸಿದ್ಧಾಂತದ ಪ್ರಕಾರ, ಪೌರಾಣಿಕ ಸಿದ್ಧಾಂತದ ಪ್ರಕಾರ, ಭಾರತೀಯ ಸನಾತನ ಧಾರ್ಮಿಕ ವ್ಯವಸ್ಥೆಯ ಪ್ರಕಾರ ಮನು ಮೊದಲನೆಯ ಅರಸ ಅನ್ನುವ ವಾದವನ್ನು ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ಮಾತನ್ನು ಭಾಳ ನಾವು ಗಮನವಿಟ್ಟು ಭಾಳ ಸೀರಿಯಸ್ ಆಗಿ ಗಮನಿಸಬೇಕು. ಅದೇನಪ್ಪ ಅಂತಂದರೆ, ಮನು ಭೂಲೋಕಕ್ಕೆ ಬಂದು ಜನರನ್ನು ಆಳಲಿಕ್ಕೆ ಮೊದಲು ಒಪ್ಕೊಳ್ಳೋದಿಲ್ಲ ಅಂತೆ. ಅದಕ್ಕೆ ಅವನದೇ ಆದ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಆ ಚರ್ಚೆ ಇಲ್ಲಿ ಬೇಡ. ಮನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಭೂಲೋಕಕ್ಕೆ ಹೋಗಿ ಜನರನ್ನು ಆಳಲಿಕ್ಕೆ ಸಿದ್ಧನಿಲ್ಲ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ನಾನು ಪ್ರಜೆಗಳ ಅರಸ ಆಗೋದಿಲ್ಲ ಅನ್ನೋ ವಾದವನ್ನು ಇಡ್ತಾ ಇದ್ದಾನೆ. ಅವಾಗ ಜನ ಹೇಳ್ತಾರಂತೆ, ತಾವು ನಮ್ಮನ್ನು ಆಳಲು ಒಪ್ಪಿಕೊಂಡರೆ ಬ್ರಹ್ಮನ ಪ್ರತಿನಿಧಿಯಾಗಿ ಈ ಬ್ರಹ್ಮಾಂಡದ ನಿರ್ವಹಣೆಗೆ ತಾವು ಒಪ್ಪಿಕೊಂಡ್ರೆ, ಪ್ರಜೆಗಳಾದ ನಾವುಗಳು ತಮಗೆ ನಾವು ಏನನ್ನು ಉತ್ಪಾದಿಸ್ತಾ ಇದ್ದೀವಿ, ನಾವು ಏನನ್ನು ಗಳಿಸ್ತಾ ಇದ್ದೀವಿ, ನಾವು ಏನನ್ನು ಸಾಧಿಸ್ತಾ ಇದ್ದೀವಿ, ಅದರಲ್ಲಿ ತಮಗೆ ಅಲ್ಪ ಭಾಗವನ್ನು ನೀಡ್ತಾ ಇದ್ದೀವಿ ಅಂಥೇಳಿ ಮನುವಿನ ಮುಂದೆ ಮನವಿಯನ್ನು ಇಡ್ತಾರಂತೆ. ಅಂದರೆ ತಮ್ಮ ಗಳಿಕೆಯ ಭಾಗದಲ್ಲಿ ಅವನಿಗೆ ಭಾಗವನ್ನು ನೀಡಲಿಕ್ಕೆ ಅವರು ಒಪ್ಕೊಳ್ತಾ ಇದ್ದಾರೆ.
ಯಾವಾಗ ಜನ ತಮ್ಮ ಗಳಿಕೆಯ ಭಾಗದಲ್ಲಿ ಅಲ್ಪ ಭಾಗವನ್ನು ಅಥವಾ ಒಂದಿಷ್ಟು ಭಾಗವನ್ನು ತಮ್ಮ ಅರಸನಿಗೆ ನೀಡಲಿಕ್ಕೆ ಒಪ್ಕೊಳ್ತಾ ಇದ್ದಾರೆ, ಆವಾಗ ಮನು ಆಡಳಿತಗಾರನಾಗಲಿಕ್ಕೆ ಅಥವಾ ಅರಸನಾಗಲಿಕ್ಕೆ ಅಥವಾ ಪ್ರಜೆಗಳ ಅಧಿಪತಿಯಾಗಲಿಕ್ಕೆ ತನ್ನ ಒಪ್ಪಿಗೆಯನ್ನು ನೀಡ್ತಾ ಇದ್ದಾನೆ ಅಂತ. ಇದು ಕೂಡ ದೈವಿವಾದ ಅಂತ ಕೇನ್ ಹೇಳ್ತಾನೆ. ಇದು ಒಪ್ಪಂದವಾದವಲ್ಲ, ಇದು ಕೂಡ ದೈವಿ ಸಿದ್ಧಾಂತ ಅಥವಾ ದೈವಿ ಮೂಲ ಅಂತೇಳಿ PY ಕೇನ್ ಅನ್ನೋನು ನಮ್ಮೊಂದು ವಿಚಾರ ಬಿಡ್ತಾ ಇದ್ದಾನೆ. ಯಾಕಂದರೆ ಆತ ಬ್ರಹ್ಮನಿಂದ ನೇಮಿಸಲ್ಪಟ್ಟವನು. ಪೌರಾಣಿಕವಾಗಿ ಬ್ರಹ್ಮನಿಂದ ನೇಮಿಸಲ್ಪಟ್ಟವನಾಗಿರೋದ್ರಿಂದ ಅದು ದೈವಿ ಸಿದ್ಧಾಂತ, ಅದೊಂದು ದೈವಿ ವಾದ ಅಂತ ಹೇಳ್ತಾ ಇದ್ದಾನೆ. ಆದರೆ ಭಂಡಾರ್ಕರ್ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ಇದು ದೈವಿ ಸಿದ್ಧಾಂತವಲ್ಲ, ಇದು ಒಪ್ಪಂದ ಸಿದ್ಧಾಂತ, ಇದೊಂದು ಒಪ್ಪಂದವಾದ ಅಂತ ಭಂಡಾರ್ಕರ್ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಭಂಡಾರ್ಕರ್ ಅವರು ನಮ್ಮ ಮುಂದೆ ಏನು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಅಂತಂದರೆ, ಯಾವಾಗ ಮನು ಜನರಿಂದ ಅವರ ಉತ್ಪನ್ನದ ಭಾಗವನ್ನು ಪಡೆದಲು ಒಪ್ಪಿಕೊಳ್ಳುತ್ತಾನೆ, ಜನರು ತಮ್ಮ ಉತ್ಪನ್ನದ ಭಾಗವನ್ನು ಅವನಿಗೆ ನೀಡಲು ಒಪ್ಪಿಕೊಳ್ಳುತ್ತಾರೆ, ಅವರ ಮಧ್ಯೆ ಒಂದು ಒಪ್ಪಂದವಾಗ್ತಾ ಇದೆ. ಆ ಒಪ್ಪಂದದ ಪ್ರಕಾರ ಮನು ಇಲ್ಲಿ ಅರಸನಾಗ್ತಾ ಇದ್ದಾನೆ ಅನ್ನುವುದನ್ನು ಭಂಡಾರ್ಕರ್ನ ಮುಂದಿಡ್ತಾ ಇದ್ದಾರೆ. ಮುಂದುವರೆದು ಮನು ಇಲ್ಲಿ ಭಂಡಾರ್ಕರ್ ಅವರು ಮಾತನ್ನು ಹೇಳ್ತಾ ಇದ್ದಾರೆ, ಜನ ಯಾಕೆ ತಮ್ಮ ಉತ್ಪನ್ನದ ಭಾಗವನ್ನು ಅವನಿಗೆ ನೀಡಲಿಕ್ಕೆ ಒಪ್ಕೊಂಡ್ರು? ಸುಮ್ಮನೆ ನಾವು ಯಾರಿಗೂ ಒಂದು ಕಪ್ ಕಾಫಿನೂ ಕೊಡಿಸೋದಿಲ್ಲ. ಅಂಥದ್ರಲ್ಲಿ ಮನುವಿಗೆ ನಮ್ಮ ಉತ್ಪನ್ನದ ಅರ್ಧ ಭಾಗವನ್ನು ಮನುವಿಗೆ ತಮ್ಮ ಉತ್ಪನ್ನದ ಕೆಲವು ಭಾಗವನ್ನು ಕೊಡ್ತೀವಿ ಅಂತ ಒಪ್ಕೊಳ್ತಾರಂತಂದರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಭೂಲೋಕದಲ್ಲಿ ಅರಾಜಕತೆ ಉಂಟಾಗಿರ್ತಾ ಇದೆ. ಜನರಿಗೆ ನ್ಯಾಯದ ಸಮಸ್ಯೆಯಾಗಿರ್ತಾ ಇದೆ. ಸಹಜೀವನ ಅಸಾಧ್ಯವಾಗಿರ್ತಾ ಇದೆ. ಅವರ ಜೀವ ಮತ್ತು ಆಸ್ತಿಗೆ ರಕ್ಷಣೆ ಇಲ್ಲದಂತಾಗಿರ್ತಾ ಇದೆ. ಅವರು ಸಂರಕ್ಷಣೆಯನ್ನು ಬಯಸಿರ್ತಾ ಇದ್ದಾರೆ. ತಮ್ಮ ಆಸ್ತಿ ಮತ್ತು ಜೀವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಮನುವಿನೊಂದಿಗೆ ಅವರೊಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರು? ಭಂಡಾರ್ಕರ್ ಅವರು. ಆದರೆ ಇದನ್ನೇ ಕೌಟಿಲ್ಯ ಮತ್ಸ್ಯ ನ್ಯಾಯ ಸಿದ್ಧಾಂತ ಅಂತ ಹೇಳ್ತಾ ಇದ್ದಾನೆ ನಮಗೆ. ಏನು ಈ ಮತ್ಸ್ಯ ನ್ಯಾಯ ಸಿದ್ಧಾಂತ ಅಂದರೆ ಕೌಟಿಲ್ಯನ ಪ್ರಕಾರ ಯಾವ ರೀತಿ ಸಮುದ್ರದಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ನುಗ್ತಾ ಇದ್ದಾವೋ, ತಿಂತಾ ಇದ್ದಾವೋ, ತಿಂದು ಬದುಕ್ತಾ ಇದ್ದಾವೋ, ಅದೇ ರೀತಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಲಶಾಲಿಗಳು, ಶಕ್ತಿವಂತರು, ಬಲಾಢ್ಯರು ಅಂತ ಯಾರನ್ನು ಕರಿತಾ ಇದ್ದೀವಿ, ಅವರು ಬಲಹೀನರನ್ನು, ಶಕ್ತಿಹೀನರನ್ನು, ದುರ್ಬಲರನ್ನು ತುಳಿದು ಶೋಷಿಸಿ ಅಥವಾ ಮತ್ತೇನೋ ಮಾಡಿ ಬದುಕ್ತಾ ಇದ್ದರು, ಬೆಳೀತಾ ಇದ್ದರು. ಆ ಕಾರಣಕ್ಕಾಗಿ ಅವರನ್ನು ರಕ್ಷಿಸಲಿಕ್ಕೆ ಯಾರು ದುರ್ಬಲರಿದ್ದಾರೆ, ಯಾರು ಶಕ್ತಿಹೀನರಿದ್ದಾರೆ, ಯಾರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಾರೆ, ಅವರು ತಮ್ಮನ್ನು ರಕ್ಷಿಸುವ ಒಬ್ಬ ಬೇಕಾ ಅನ್ನುವ ಉದ್ದೇಶಕ್ಕಾಗಿ ತಮ್ಮ ಉತ್ಪಾದನೆಯಲ್ಲಿ ಸ್ವಲ್ಪ ಪಾಲನ್ನು ಕೊಡಲಿಕ್ಕೆ ಒಪ್ಪಿಕೊಂಡು ಮತ್ಸ್ಯ ನ್ಯಾಯ ಸಿದ್ಧಾಂತದ ಪ್ರಕಾರ, ಅಂದರೆ ದೊಡ್ಡ ಮೀನಿನಿಂದ ತಮ್ಮನ್ನು ರಕ್ಷಿಸಲಿಕ್ಕೆ ಇಲ್ಲಿ ಅರಸನನ್ನು ನೇಮಿಸ್ತಾ ಇದ್ದಾರೆ ಅನ್ನೋ ವಾದವನ್ನು ಕೌಟಿಲ್ಯನ ಮುಂದಿಡ್ತಾ ಇದ್ದಾನೆ. ಅಂದರೆ ಕೌಟಿಲ್ಯನ ಪ್ರಕಾರ ಕೂಡ ನಾವೊಂದು ಅವಲೋಕನ ಮಾಡಿದರೆ, ಒಂದು ವಿಚಾರ ಮಾಡಿದರೆ, ಕೌಟಿಲ್ಯನ ದೃಷ್ಟಿಕೋನವನ್ನು ಒಂದು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನಾವು ನೋಡಿದರೆ ಒಪ್ಪಂದವಾದ ಅಥವಾ ಒಪ್ಪಂದದ ಮೂಲಕ ರಾಜ್ಯ ನಿರ್ಮಾಣವಾಯಿತು ಅನ್ನೋದನ್ನು ಪರೋಕ್ಷವಾಗಿ ಇಲ್ಲಿ ಕೌಟಿಲ್ಯ ಒಪ್ಪಿಕೊಳ್ತಾ ಇದ್ದಾನೆ. ಅಂದರೆ ಕೌಟಿಲ್ಯ ಕೂಡ ಈ ಒಪ್ಪಂದವಾದವನ್ನು ಪ್ರತಿಪಾದಿಸ್ತಾ ಇದ್ದಾನೆ. ನಾವು ಭರತ ವರ್ಷ ಯಾವುದನ್ನು ಭರತ ಭೂಮಿ, ಭರತ ಖಂಡ, ಭರತ ವರ್ಷ ಅಂತ ಕರಿತಾ ಇದ್ದೀವಿ.
ಈ ಭರತಖಂಡದ ಐತಿಹಾಸಿಕ ಹಿನ್ನೆಲೆಯನ್ನು ಅವಲೋಕನ ಮಾಡಿದಾಗ ಪುರಾಣ ಮತ್ತು ವೇದಗಳಲ್ಲಿ ಭರತಖಂಡದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳ ಅಧ್ಯಯನ ಮಾಡಿದಾಗ ನಮಗೇನು ಕಂಡು ಬರ್ತಾ ಇದೆಯಪ್ಪ ಅಂತಂದರೆ, ಇಲ್ಲಿ ಸುವರ್ಣ ಯುಗ ಇತ್ತು ಅಂತ. ಜನ ಅದ್ಭುತವಾದ ಜೀವನವನ್ನು ಸಾಗಿಸ್ತಾ ಇದ್ರು. ಅಲ್ಲಿ ಸೌಖ್ಯ ಇತ್ತು, ಸಂತೋಷ ಇತ್ತು, ನೆಮ್ಮದಿ ಇತ್ತು, ಕಷ್ಟ ಇರಲೇ ಇಲ್ಲ ಅನ್ನೋ ವಾದ ಇತ್ತು. ಆದರೆ ಎಲ್ಲಿ ಸೌಖ್ಯ ನೆಮ್ಮದಿ ಸುಖ ಇರ್ತಾ ಇದೆಯೋ, ಎಲ್ಲಿ ಕಷ್ಟ ಇರುವುದಿಲ್ಲವೋ, ಅಲ್ಲಿ ದುರುಳರು ಅಥವಾ ದುಷ್ಟರು ಹುಟ್ಟಿಕೊಳ್ತಾರೆ ಅನ್ನೋ ವಾದವನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು. ಈ ಜನರ ಸುಖವನ್ನು ದೋಚಲಿಕ್ಕೆ, ಜನರ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ, ಅವರ ಸೌಖ್ಯದ ಮೇಲೆ ದಾಳಿ ಮಾಡಲಿಕ್ಕೆ ದುಷ್ಟರು ಹುಟ್ಟಿಕೊಳ್ತಾ ಇದ್ದಾರೆ. ಇದು ಕೂಡ ಮತ್ಸ್ಯ ನ್ಯಾಯ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ತಿನ್ನುವಂತೆ ಇಲ್ಲೂ ಬಲಶಾಲಿಗಳು. ದುಷ್ಟರು ಅಂದರೆ ಮತ್ತಾರು ಅಲ್ಲ, ಬಲಶಾಲಿಗಳು. ದುರ್ಬಲರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅವರ ಸುಖ ಸೌಖ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಾವು ಮತ್ತೆ ಶಾಂತಿ ಪರ್ವಕ್ಕೆ ಹೋದರೆ, ಜನರನ್ನು ರಕ್ಷಿಸಲಿಕ್ಕೆ ದುಷ್ಟರಿಂದ, ದುರುಳರಿಂದ, ದರೋಡೆಕೋರರಿಂದ, ಕಳ್ಳಕಾಕರಿಂದ ಜನರನ್ನು ರಕ್ಷಿಸಲಿಕ್ಕೆ, ನೆಮ್ಮದಿಯನ್ನು ಮರುಸ್ಥಾಪಿಸಲಿಕ್ಕೆ ಸಿಂಹಾಸರೋಹಣ ಅಥವಾ ಅರಸೊತ್ತಿಗೆ ಸ್ಥಾಪನೆ ಅವಶ್ಯಕ ಅನ್ನೋ ವಾದವನ್ನು ಶಾಂತಿ ಪರ್ವ ನಮ್ಮ ಮುಂದಿಡ್ತಾ ಇದೆ. ಶಾಂತಿ ಪರ್ವವು ಅರಸೊತ್ತಿಗೆಯ ಸ್ಥಾಪನೆಯ ವಿಚಾರವನ್ನು ನಮ್ಮ ಮುಂದಿಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಗಳಿಸಿದ್ದನ್ನು ನನಗೆ ಅನುಭವಿಸಲಿಕ್ಕೂ ಸಾಧ್ಯ ಇಲ್ಲ. ನಾನು ಏನನ್ನು ಹೊಂದಿದ್ದೀನಿ, ನನ್ನ ಹತ್ತಿರ ಏನಿದೆ ಅದನ್ನು ನಾನು ಬಳಸ್ತೀನಿ ಅನ್ನುವ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದೀವಿ, ನಿರ್ದಿಷ್ಟತೆ ಅಂತ ಏನು ಹೇಳ್ತಾ ಇದ್ದೀವಿ, ಅದು ನನಗೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾದಾಗ ನಾನು ರಕ್ಷಣೆಯನ್ನು ಬಯಸ್ತಾ ಇದ್ದೀನಿ. ಆ ರಕ್ಷಣೆ ಅರಸೊತ್ತಿಗೆ ಹುಟ್ಟಿಗೆ ಕಾರಣೀಭೂತವಾಗ್ತಾ ಇದೆ ಅಂತ. ಅಂದರೆ ನನ್ನ ಸಂಪತ್ತನ್ನು, ನನ್ನ ಜೀವವನ್ನು, ನನ್ನ ಆಸ್ತಿಯನ್ನು, ನನಗೆ ಬೇಕಾದದ್ದನ್ನು, ನನ್ನ ನೆಮ್ಮದಿಯ ಜೀವನಕ್ಕೆ ಬೇಕಾಗದದ್ದನ್ನು ದುರ್ಬಲರು ರಕ್ಷಿಸಿಕೊಳ್ಳುವುದಕ್ಕೆ, ದುಷ್ಟರಿಂದ ರಕ್ಷಿಸಿಕೊಳ್ಳುವುದಕ್ಕೆ ಈ ಅರಸೊತ್ತಿಗೆ ಹುಟ್ಟಿಕೊಂಡಿತು ಅಂಥೇಳಿ ಒಂದು ವಾದವನ್ನು ಶಾಂತಿ ಪರ್ವ ನಮ್ಮ ಮುಂದೆ ಇಡ್ತಾ ಇದೆ. ಈ ಮೇಲಿನ ಚರ್ಚೆಗಳನ್ನು ನೋಡಿದರೆ ಸಾಮಾಜಿಕ ಸಮಸ್ಯೆಗಳು ಧಾರ್ಮಿಕ ಸಮಸ್ಯೆಗಳಿಗಿಂತ ಸಾಮಾಜಿಕ ಸಮಸ್ಯೆಗಳು, ಈ ದುಷ್ಟರು, ದುರುಳರು, ದುರ್ಬಲರನ್ನು ಶೋಷಣೆ ಮಾಡುವುದನ್ನು ತಪ್ಪಿಸುವುದಕ್ಕಾಗಿ, ಅವರಿಗೆ ದುರ್ಬಲರಿಗೆ ಸಂರಕ್ಷಣೆಯನ್ನು ನೀಡುವುದಕ್ಕಾಗಿ, ಬಲಹೀನರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಈ ರಾಜ್ಯ ಹುಟ್ಟಿಕೊಂಡಿತು ಅನ್ನುವ ವಾದ ನಮಗೆ ಕಂಡು ಬರ್ತಾ ಇದೆ. ಏಕೆಂದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಲಾಢ್ಯರು, ಶಕ್ತಿಶಾಲಿಗಳು ದುರ್ಬಲರು ಅಥವಾ ಬಲಹೀನರನ್ನು ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅಸಮಾನತೆಯ ಜೊತೆಗೆ ಅರಾಜಕತೆ ಕೂಡ ಹುಟ್ಟಿಕೊಳ್ತಾ ಇದೆ. ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ ಹಾಳಾಗ್ತಾ ಇದೆ. ಸಹಜೀವನಕ್ಕೆ ಧಕ್ಕೆ ಬರ್ತಾ ಇದೆ. ಮನುಷ್ಯನ ಶಾಂತಿ ಭಂಗವಾಗ್ತಾ ಇದೆ. ಅಂತಹ ಸಮಯದಲ್ಲಿ ಈ ರಾಜ್ಯತ್ವದ ಕಲ್ಪನೆ ಬಂತು. ಇದೊಂದು ಮಿಲಿಟರಿ ಕಲ್ಪನೆ ಅನ್ನೋ ವಾದವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮಿಲಿಟರಿ ಕಲ್ಪನೆ ಅಂದರೆ ಏನಪ್ಪ ಅಂದರೆ, ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದು. ಈ ಮಿಲಿಟರಿ ಕಲ್ಪನೆ ಬಗ್ಗೆ ಇಲ್ಲಿ ಬಹಳ ಚಂದ ಹೇಳ್ತಾ ಇದ್ದಾರೆ.
ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಯುದ್ಧವಾಗ್ತಾ ಇದೆ ಅಂದರೆ, ರಾಕ್ಷಸರು ಅಂದರೆ ದುರುಳರು, ದುರ್ಬಲರು, ದುಷ್ಟರು. ದೇವತೆಗಳು ಅಂದರೆ ಸಾಮಾನ್ಯ ಜನ. ಈ ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಯುದ್ಧವಾಗ್ತಾ ಇದೆ ಅಂತೆ. ಆ ಯುದ್ಧದಲ್ಲಿ ರಾಕ್ಷಸರು ಗೆಲ್ತಾರೆ, ದೇವತೆಗಳು ಸೋಲ್ತಾರಂತೆ. ಆವಾಗ ಅವರು ಸೋಮದೇವನ ಬಳಿಗೆ ಹೋಗಿ ರಾಜನಾಗಲಿಕ್ಕೆ ಕೇಳಿಕೊಳ್ತಾ ಇದ್ದಾರಂತೆ. ಆ ಸೋಮದೇವನಿಗೆ ಮನವರಿಕೆ ಮಾಡಿಕೊಡ್ತಾರಂತೆ. ದೇವಲೋಕದ ಅಥವಾ ದೇವತೆಗಳ ಸೋಲಿಗೆ ಕಾರಣೀಭೂತ ಏನಪ್ಪ ಅಂತಂದರೆ, ಯೋಗ್ಯನಾದ ಅರಸ ಇಲ್ಲದೇ ಇರುವುದು, ನಾಯಕನಿಲ್ಲದೇ ಇರುವುದು. ದುಷ್ಟರ ವಿಜಯ, ರಾಕ್ಷಸರ ಜಯಕ್ಕೆ ಕಾರಣ ದೇವತೆಗಳ ಕಡೆಗೆ ಒಳ್ಳೆಯ ನಾಯಕ ಇಲ್ಲದೇ ಇರುವುದು. ಆ ಕಾರಣಕ್ಕಾಗಿ ಈ ಮಿಲಿಟರಿ ಸಿದ್ಧಾಂತದ ಮೇಲೆ, ರಕ್ಷಣೆಯ ಸಿದ್ಧಾಂತದ ಮೇಲೆ ರಾಜ್ಯ ಅಥವಾ ರಾಜ್ಯತ್ವ ಹುಟ್ಟಿಕೊಂಡಿತು ಅನ್ನುವ ವಾದವನ್ನು ಇಲ್ಲೊಂದಿಷ್ಟು ಜನ ಮುಂದಿಡ್ತಾ ಇದ್ದಾರೆ. ಇನ್ನು ಐತಿಹಾಸಿಕ ವಿಷಯಕ್ಕೆ ಬಂದಾಗ ಉತ್ಖನನಗಳು ನಮಗೇನು ಹೇಳ್ತಾ ಇದ್ದಾವೆ ಅಂತಂದರೆ, ಯಾವಾಗ ಮನುಷ್ಯರು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೋ, ಅಲ್ಲಿ ಸಮಸ್ಯೆಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ. ಮನುಷ್ಯನ ಮನಸ್ಥಿತಿ ಅದು ಒಳ್ಳೆಯದು ಕೆಟ್ಟೋದು ಅನ್ನೋದು ಚರ್ಚೆ ಮಾಡುವುದಕ್ಕಿಂತ ಎರಡು ಪ್ರಕಾರದ ಮನುಷ್ಯರನ್ನು ಕಾಣ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ವಿ, ದುಷ್ಟರು ಮತ್ತು ದುರ್ಬಲರು. ಈ ಮನಸ್ಥಿತಿ ಅವರು ಎಲ್ಲಿ ವಾಸವಾಗಿರ್ತಾ ಇದ್ದಾರೆ ಅಲ್ಲಿ ಕಷ್ಟ ಕೊಡಲಿಕ್ಕೆ, ಅವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಈ ಉತ್ಖನನದಲ್ಲಿ ನಾವು ನೋಡಿದಾಗ ಮಗಧರು, ಕಾಸಿಗಳು, ಕೋಸಲರು, ವಂಗರು, ಪುಂಡ್ರರು ಮುಂತಾದ ಐತಿಹಾಸಿಕ ವಿಚಾರಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಅಂದರೆ ಈ ಉತ್ಖನನಗಳನ್ನು ಅಧ್ಯಯನ ಮಾಡಿದರೆ ನಮಗೇನು ಕಂಡು ಬರ್ತಾ ಇದೆಯಪ್ಪ ಅಂತಂದರೆ, ರಾಜ್ಯವು ಐತಿಹಾಸಿಕವಾಗಿ ಹುಟ್ಟಿಕೊಂಡಿತು. ಈ ಐತಿಹಾಸಿಕ ವಾದವನ್ನು ಪ್ರತಿಪಾದಿಸಲಿಕ್ಕೆ ಮುಂದುವರೆದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ತಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಅವರನ್ನೇ ಅರಸ ಅಂತ ಒಪ್ಪಿಕೊಳ್ತಾ ಇದ್ದಾರೆ. ಶತ್ರುಗಳಿಂದ ರಕ್ಷಣೆ ನೀಡಿದವನೇ ನಾಯಕನಾಗ್ತಾ ಇದ್ದಾನೆ, ಅವನೇ ಜನರನ್ನು ಮುನ್ನಡೆಸ್ತಾ ಇದ್ದಾನೆ, ಅವನೇ ಜನರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ಆ ಮೂಲಕ ಅರಸೊತ್ತಿಗೆ ಹುಟ್ಟಿಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ತದನಂತರ ಯಜ್ಞಗಳು ಬರ್ತಾ ಇದ್ದಾವೆ. ಇವು ದೈವಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದಾವೆ. ಯಜ್ಞದಲ್ಲಿ ಈ ರಾಜಸೂಯ ಯಜ್ಞ ಮತ್ತು ವಾಜಪೇಯಿ ಯಜ್ಞ ಅಂತ 2 ಯಜ್ಞಗಳು ಬರ್ತಾ ಇದ್ದಾವೆ. ಅಲ್ಲಿ ಅರಸನನ್ನು ಸಾಮಾನ್ಯ ಜನರಿಗಿಂತ ಮೇಲೆ ಕುಳಿಸಿ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜಾರಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಆ ಯಜ್ಞಗಳನ್ನು ಆತ ನಡೆಸಿಕೊಡ್ತಾ ಇದ್ದಾನೆ. ಅರಸನಿಗೆ ಹೆಚ್ಚಿನ ಗೌರವವನ್ನು ನೀಡ್ತಾ ಇದ್ದಾನೆ ಅನ್ನುವ ವಾದವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಯಾವಾಗ ನಾವು ಮಹಾಭಾರತದ ಶಾಂತಿ ಪರ್ವವನ್ನು ನೋಡ್ತಾ ಇದ್ದೀವಿ, ಯುಧಿಷ್ಠಿರನ ವಿಚಾರಗಳನ್ನು ಕೇಳ್ತಾ ಇದ್ದೀವಿ, ಅಲ್ಲಿ ಯುಧಿಷ್ಠಿರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಜನರ ಅಂದರೆ ನಿನ್ನ ಪ್ರಜೆಗಳ ರಕ್ಷಣೆ ಮಾಡುವುದೇ ನಿನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದಾನೆ ಯುಧಿಷ್ಠಿರನಿಗೆ ಭೀಷ್ಮ. ಕಾಲಾನುಸಾರವಾಗಿ ಇದು ಬೆಳೆದು ಬರ್ತಾ ಇದೆ. ಇಲ್ಲಿ ಚಕ್ರವರ್ತಿ ಬರ್ತಾ ಇದ್ದಾನೆ, ರಾಜ್ಯ ಬರ್ತಾ ಇದ್ದಾನೆ, ಸಾರ್ವಭೌಮತ್ವ ಬರ್ತಾ ಇದೆ, ರಾಜನ ಭೂಪ್ರದೇಶ ಬರ್ತಾ ಇದೆ. ಇವೆಲ್ಲವೂ ಸೇರಿ ರಾಜ್ಯ ನಿರ್ಮಾಣವಾಯಿತು ಅನ್ನುವ ವಾದವನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದನ್ನು ನೆನಪಿಟ್ಕೊಳ್ಬೇಕು, ರಾಜ್ಯ ಮತ್ತು ರಾಜತ್ವ ಮತ್ತು ರಾಜ್ಯ ಇವುಗಳ ಮಧ್ಯೆ ಅಭೇದ್ಯ ಸಂಬಂಧವಿದೆ. ಅವೆರಡನ್ನು ಬೇರ್ಪಡಿಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ.
ಅಂದರೆ ಅರಸೊತ್ತಿಗೆ ಹುಟ್ಟಿಕೊಳ್ತಾ ಇದೆ. ಅರಸನಿಗೆ ಕಂದಾಯವನ್ನು ಜನ ನೀಡ್ತಾ ಇದ್ದಾರೆ. ಆ ಮೂಲಕ ಅರಸನನ್ನು ಬಲಶಾಲಿಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಬಲಶಾಲಿಯಾದ ಅರಸನ ಮೂಲಕ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ವಾದವನ್ನು ಇಲ್ಲಿ ನಮಗೆ ಹಿಂದೂ ಪುರಾಣಗಳು ಅಥವಾ ಅರಸೊತ್ತಿಗೆ ವಿಚಾರಗಳು ಅಥವಾ ಕಥೆಗಳು ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ರಾಜ್ಯತ್ವ ಅಥವಾ ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟಂಥ ಕಥೆಗಳು ನಮ್ಮ ಮುಂದೆ ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇವತ್ತಿನ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.